ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿಯಲ್ಲೂ ಕೂಡ ಈಗ ಮತ್ತೆ ರಾಯಣ್ಣ ಬ್ರಿಗೇಡ್ ವಿಚಾರ ಚರ್ಚೆಗೆ ಬರ್ತಾ ಇದೆ. ಅಥವಾ ಬಿಜೆಪಿ ಅಂತ ಅಧಿಕೃತವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲದೆ ಇದ್ರೂ ಕೂಡ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಮತ್ತೆ ರಾಯಣ್ಣ ಬ್ರಿಗೇಡ್ ಕಟ್ಟೋ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಅಚ್ಚರಿ ಅಂದರೆ ನಿನ್ನೆ ಈಶ್ವರಪ್ಪ ಅವರ ನಿವಾಸದಲ್ಲಿ ಬಿಜೆಪಿ ನಾಯಕರು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪನೆ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲೂ ಕೂಡ ಈ ಒಂದು ಸಂಘಟನೆ ಅಗತ್ಯ ಇದೆ ಅಂತ ಈಶ್ವರಪ್ಪನವರು ಸಭೆಯಲ್ಲಿ ಹೇಳಿದ್ರಂತೆ. ಅಹಿಂದ ಮಾದರಿಯಲ್ಲಿ RCB ಬಲ ತಂದುಕೊಡುತ್ತೆ. ಹೀಗಾಗಿ ಈ ನಿಟ್ಟಿನಲ್ಲಿ RCBನ ಮಾಡಬೇಕು. ಕುರುಬ ಮತ್ತು ಪಂಚಮಸಾಲಿ ಸಮೀಕರಣ ಇನ್ನಷ್ಟು ಗಟ್ಟಿಯಾಗತ್ತೆ. ಈ ಕಾರಣಕ್ಕೋಸ್ಕರ RCBನ ಮಾಡೋಣ, ರಾಯಣ್ಣ ಬ್ರಿಗೇಡ್ ಅಗತ್ಯ ಇದೆ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಈಗಾಗಲೇ ಇದಕ್ಕೆ ಹೆಸರು ಕೊಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಆದರೆ ಇದೇ ವೇಳೆ ಅನೇಕ ನಾಯಕರು ಯಾರಿದ್ದಾರೆ, ಇನ್ನಿತರ ನಾಯಕರು, ಆ ನಾಯಕರು ಕೂಡ ಈಶ್ವರಪ್ಪನವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರ ಪ್ರಸ್ತಾಪಕ್ಕೆ ಇತರ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕಟ್ಟುವ ಅಗತ್ಯ ಈಗ ಏನಿದೆ, ಬ್ರಿಗೇಡ್ ನಿರ್ಮಾಣ ಮಾಡುವಂಥ ಪರಿಸ್ಥಿತಿ ಈಗ ಇದೆಯಾ, ಅದಕ್ಕೆ ಪೂರಕವಾಗಿದೆಯಾ ಪರಿಸ್ಥಿತಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ರಾಜಕೀಯ ಕಾರಣಗಳಿಗಷ್ಟೇ ಮಾಡಬೇಕಾಗಿದೆ. ಸದ್ಯ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಬೇಡ ಅಂತ ನಾಯಕರು ಈಗ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ರಾಯಣ್ಣ ಬ್ರಿಗೇಡ್ ಹಿಂದೆ ಕೂಡ ದೊಡ್ಡ ಸುದ್ದಿ ಮಾಡಿತ್ತು. ಪ್ರಮುಖವಾಗಿ ರಾಯಣ್ಣ ಬ್ರಿಗೇಡ್ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದವರೆಗೂ ಕೂಡ, ಆಗ ಬಿಜೆಪಿಲಿದ್ದರು ಈಶ್ವರಪ್ಪನವರು, ಹೈಕಮಾಂಡ್ ಮಟ್ಟದ ತನಕ ಹೋಗಿತ್ತು. ಅಮಿತ್ ಶಾ ಅವರೇ ಬೇಡ ಅಂತ ಹೇಳಿದರು. ಈಗ ಮತ್ತೆ ರಾಯಣ್ಣನ ಜೊತೆಗೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ RCB ಅಂತ ಏನು ಹೇಳ್ತಿದ್ದೀವಿ, ಅಫ್ಕೋರ್ಸ್ ಕ್ರಿಕೆಟ್ ಮಾತ್ರ ಸೀಮಿತವಾಗಿತ್ತು. ಈಗ ಬಹುಶಃ ರಾಜಕಾರಣಕ್ಕೂ ಕೂಡ ಈ RCB ಎಂಟ್ರಿ ಕೊಡ್ತಾ ಇದೆ. ಇದರ ಪರಿಣಾಮಗಳೇನಾಗುತ್ತೆ? ನಿನ್ನೆ ನಡೆದಂಥ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು, ಏನು ಚರ್ಚೆ ಆಯಿತು ಸುನಿಲ್? ಪ್ರಮೋದ್, ಪ್ರಮುಖವಾಗಿ ಹಿಂದೆ ನೀವು ಆಗಲೇ ಹೇಳ್ದಂಗೆ ರಾಯಣ್ಣ ಬ್ರಿಗೇಡ್ ಮೂಲಕ ದೊಡ್ಡ ಮಟ್ಟಿಗೆ ಈಶ್ವರಪ್ಪರು ಕೂಡ ಒಂದು ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನವನ್ನು ಮೂಡಿಸಿದ್ರು. ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇವತ್ತು ಈಶ್ವರಪ್ಪರು ಬಿಜೆಪಿಲಿಲ್ಲ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಕೂಡ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಕೇವಲ ರಾಯಣ್ಣ ಬ್ರಿಗೇಡ್ ಅಲ್ಲ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪನೆ ಚರ್ಚೆ ಕೂಡ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಇರುವಂಥ ಇದೇ ವಿಚಾರವನ್ನು ಈಶ್ವರಪ್ಪರು ಕೂಡ ಈಗಾಗಲೇ ಸ್ಥಾಪನೆ ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಗಳನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಬೆಂಗಳೂರಿನ ಈಶ್ವರಪ್ಪ ನಿವಾಸದಲ್ಲಿ ನಿನ್ನೆ ಬಿಜೆಪಿ ನಾಯಕರಿಂದ ಒಂದಷ್ಟು ಸಭೆ ಕೂಡ ಆಗಿದೆ. ಸಭೆಯಲ್ಲಿ ಒಂದಷ್ಟು ಈ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪನೆ ಬಗ್ಗೆ ಚರ್ಚೆ ಕೂಡ ಆಗಿರುವಂತು. ಪ್ರಮುಖವಾಗಿ ಈಶ್ವರಪ್ಪರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಎಂದೇ ಈ ಒಂದು ಬ್ರಿಗೇಡ್ ಈಗ ಪ್ರಮುಖವಾಗಿ ಬೇಕಾಗುತ್ತೆ ಈ ಒಂದು ಸಂಘಟನೆ. ಯಾಕೆಂದ್ರೆ ಅಹಿಂದ ಸಂಘಟನೆ ಯಾವ ರೀತಿ ಇದೆ, ಈ ರೀತಿಯಾದ ಒಂದು ರಾಯಣ್ಣ ಚೆನ್ನಮ್ಮ ಸಂಘಟನೆ ಅಂದ್ರೆ ಪಂಚಮಶಾಲಿ ಮತ್ತು ಕುರುಬ ಒಂದು ಸಮೀಕರಣದ ಒಂದು ಸಂಘಟನೆ ಬೇಕಾಗುತ್ತೆ. ರಾಜಕೀಯಕ್ಕೆ ಅದಕ್ಕೆ ಅನಿವಾರ್ಯವಾಗಿದೆ ಅಂತೇಳಿ ಈಗಾಗಲೇ ಈಶ್ವರಪ್ಪರು ಹೇಳ್ತಾ ಇರೋದು. ಆದ್ರೆ ನಿನ್ನೆ ನಡೆದ ಸಭೆಯಲ್ಲಿ ಇದೇ ವಿಚಾರಕ್ಕೆ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗಿದೆ. ಯಾಕೆಂದ್ರೆ ಈಗ ನಾವು ಈ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ರೆ, ಈ ಒಂದು ಸ್ಥಾಪನೆಯನ್ನ ಮಾಡ್ತಾ ಇದ್ರೆ ಒಂದು ರಾಜಕೀಯಕ್ಕೋಸ್ಕರ ಮಾಡಬೇಕಾಗುತ್ತೆ. ಇದು ಬೇರೆ ಬೇರೆ ರೀತಿ ಆಯಾಮವನ್ನು ಕೂಡ ಪಡೆದುಕೊಳ್ತೆ. ಆದರೆ ಈ ವಿಚಾರ ಸದ್ಯಕ್ಕೆ ಅಪ್ರಸ್ತುತ. ಬದಲಾಗಿ ಯಾಕೆಂದ್ರೆ ಸಂಘದ ಜೊತೆ ಒಂದು ಮಾತನಾಡಿ ಕೂಡ ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾಕೆಂದ್ರೆ ಈ ಸಮಯದಲ್ಲಿ ಇದೊಂದು ಸ್ಥಾಪನೆ ಸರಿಯಲ್ಲ ಅನ್ನೋ ಒಂದು ವಿರೋಧ ಕೂಡ ವ್ಯಕ್ತವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಈ ಒಂದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪನೆಗೆ ಪರ ವಿರೋಧ ಎರಡೂ ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಬಹಿರಂಗವಾಗಿ ಚರ್ಚೆ ಕೂಡ ಆಗ್ತಾ ಇದೆ. ಈಶ್ವರಪ್ಪ ಈ ಒಂದು ಸ್ಥಾಪನೆಯನ್ನು ಮಾಡಲೇಬೇಕು ಅಂತ ಹೊರಟಿದ್ದಾರೆ. ಆದರೆ ನಿನ್ನೆ ಒಂದು ಸಭೆ ಕೂಡ ಆಗಿದೆ ಈಶ್ವರಪ್ಪ ಅವರ ನಿವಾಸದಲ್ಲಿ. ಆ ಸಭೆಯಲ್ಲೂ ಕೂಡ ವಿರೋಧ ಕೂಡ ವ್ಯಕ್ತವಾಗಿ ಅಂತಂದ್ರೆ ಈ ಒಂದು ರಾಜಕೀಯ ಕಾರಣಕ್ಕೋಸ್ಕರ ಮಾಡಬೇಕಾಗುತ್ತೆ, ಸದ್ಯಕ್ಕೆ ಬೇಡ, ಸಂಘದ ಜೊತೆ ಮಾತುಕತೆ ನಡೆಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿರುವಂತು. ಆ ಒಂದು ನಿಟ್ಟಿನಲ್ಲಿ ಒಂದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಸ್ಥಾಪನೆಗೆ ಪರ ವಿರೋಧ ಎರಡೂ ಕೂಡ ಬರ್ತಾ ಇದೆ. ಮುಂದೆ ಇದು ಯಾವ ರೀತಿಯಾಗಿ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಸುನಿಲ್ ಎಲ್ಲ ಮಾಹಿತಿಗಾಗಿ.